शिवानी और आप देख रहे हैं बीजापुर एक्सप्रेस। चलते हैं खबरों की ओर। ದಲಿತ ಸಂಘರ್ಷ ಸಮಿತಿ ವಿಜಯಪುರ ಶಾಖೆ ಮತ್ತು ನಗರ ಶಾಖೆ ವತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಹಾಗೂ ಈ ವರ್ಷದ SSLC ಮತ್ತು PUC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರವನ್ನು ಈ ನಮ್ಮ ಸಮಿತಿ ವತಿಯಿಂದ ಅವರಿಗೆ ನೀಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಸಮಿತಿಯ ರಾಜ್ಯಾಧ್ಯಕ್ಷರಾದ RMN ರಮೇಶ್ ಸಾಹೇಬರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಹಾಗೂ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪೂಜ್ಯ ಬಂತೆ ಬೂದಿ ಪ್ರಜ್ಞಾ ಅವರು ಕೂಡ ಆಗಮಿಸಲಿದ್ದಾರೆ ಹಾಗೂ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ ಬಾಬಾ ಅವರು ಕೂಡ ಈ ನಮ್ಮ ಕಾರ್ಯಕ್ರಮ ಆಗಮಿಸಲಿದ್ದಾರೆ. ಉದ್ಘಾಟಕರಾಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದ MB ಪಾಟೀಲ್ ಸಾಹೇಬರು ಹಾಗೂ ಶಿವಾನಂದ ಪಾಟೀಲ್ ಸಕ್ಕರೆ ಹಾಗೂ ಜವಳಿ ಖಾತೆ ಸಚಿವರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಹಾಗೂ ನಮ್ಮ ನಾಯಕರಾದಂಥ ರಾಜು ಅಲ್ಗೂರ್ ಸಾಹೇಬರು, ದಿಶೆ ಭೋಸ್ಲೆ ಅವರು ಹಾಗೂ ಸೋಮಲಿಂಗ್ ಗಣ್ಣೂರವರು, ಕುಲಸಚಿವರು ಬಾಗಲಕೋಟೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಹಾಗೂ ವಿಶೇಷ ಆಹ್ವಾನಿತರಾಗಿ TS ಸುಲ್ಪಿ, ಮೊನ್ನೆ ಮುಖ್ಯಮಂತ್ರಿ ಚಿನ್ನದ ಪದಕ ಪಡೆದಂಥವರು, ಹಾಗೂ ಅಶೋಕ್ ಗೊಣಸಗಿ ಜಂಟಿ ನಿರ್ದೇಶಕರು ಪಶುಸಂಗೋಪನಾ ಇಲಾಖೆ ಬೆಂಗಳೂರು, ಹಾಗೂ ರಾಜು ಬಿರಾದಾರ್ ಸಿಪಿಐ ಗ್ರಾಮೀಣ ಪೊಲೀಸ್ ಠಾಣೆ ಬಿದಾರ್ ಅವರು ಕೂಡ ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಇನ್ನೂ ಗಣ್ಯಮಾನ್ಯರು ಆಗಮಿಸಲಿದ್ದು, ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ಉತ್ತರ ಕರ್ನಾಟಕದ ಅಧ್ಯಕ್ಷರಾದ ರಾಜಶೇಖರ್ ಕುದ್ರಿ ಅವರು ಹಾಗೂ ನಮ್ಮ ನಾಯಕರಾದ ಪರಶುರಾಮ್ ಲಂಬೋಣವರು ಹಾಗೂ ಗರ್ಸಂಗಿ ಅವರು ಹಾಗೂ ಮಹಿಳಾ ಸಮಿತಿಯವರು ಹಾಗೂ ರವಿ ಕಲ್ಯಾಣ್ ಅವರು ಈ ಕಾರ್ಯಕ್ರಮವನ್ನು ಉಸ್ತುವಾರಿಯನ್ನಾಗಿ ನಿರ್ವಹಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ದಿನಾಂಕ 23/5/2026ರಂದು ಶಾಹು ನಗರದಲ್ಲಿ ಈ ಕಾರ್ಯಕ್ರಮ ಸಾಯಂಕಾಲ 4 ಗಂಟೆಗೆ ಜರುಗಲಿದೆ. ಬಂಧುಗಳೇ, ತಾವು ಬಾಬಾ ಸಾಹೇಬರ ಅನುಯಾಯಿಗಳು ಹಾಗೂ ಭೀಮ ಅಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ರಾಘವೇಂದ್ರ ಗುಡಿಮನಿ, BDSS ಜಿಲ್ಲಾ ಅಧ್ಯಕ್ಷರು. ಗೌತಮ ಬುದ್ಧರ ನೆನೆಯುತ್ತ ಹಾಗೂ ವಿಶ್ವಕ್ರಾಂತಿ ಬಸವನ ನೆನೆಯುತ್ತ ಹಾಗೂ ವಿಶ್ವದ ಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನೆನೆಯುತ್ತ ಇವತ್ತು ಈ ಒಂದು ಬಹುಜನ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಕೂಡ ಈ ವರ್ಷ 2025-26ನೇ ಸಾಲಿನಲ್ಲಿ ಕೂಡ ಏನು ಪ್ರತಿಭಾವಂತ ವಿದ್ಯಾರ್ಥಿಗಳಾಗಿರ್ತಕ್ಕಂಥ SSLC PUCಯಲ್ಲಿ ಅತಿ ಹೆಚ್ಚಿನ ಅಂಕವನ್ನು ಪಡೆದತಕ್ಕಂಥ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಮತ್ತು ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಅದರಂತೆ ಯಾರು ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳ ಪುರಸ್ಕಾರ ಹಾಗೂ ಮತ್ತು ಅಂಬೇಡ್ಕರ್ ಜೀವನ ಹೋರಾಟ ಸಾಧನೆ ಮಾರ್ಗ ಅನ್ನತಕ್ಕಂಥ ಈ ಒಂದು ವೇದಿಕೆಯ ಮೇಲೆ ನಮ್ಮ ಬಾಗಲಕೋಟೆ ಕುಲ ಸಚಿವರಾಗಿರ್ತಕ್ಕಂಥ ಸೋಮಲಿಂಗ್ ಗಣ್ಣೂರ್ ಸರ್ ಅವರ ಪುಸ್ತಕ ಡಾಕ್ಟರ್ ಅಂಬೇಡ್ಕರ್ ಜೀವನ ಹೋರಾಟ ಸಾಧನೆ ಅನ್ನತಕ್ಕಂಥ ಪುಸ್ತಕವು ಕೂಡ ಅವತ್ತಲ್ಲಿ ಒಂದು ಬಿಡುಗಡೆ ಕಾರ್ಯಕ್ರಮ ಇದೆ. ಅದರಂತೆ ಈ ಕಾರ್ಯಕ್ರಮ ಅಂಗವಾಗಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಬಂತೇಜಿ ಬೋಧಿ ಪ್ರಜ್ಞಾ ಆರ್ಯ ನಾಗಾರ್ಜುನ ಮಹಾಬುದ್ಧ ವಿಹಾರ ಟ್ರಸ್ಟ್ ವಿಜಯಪುರ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿದ್ದು, ಅದರಂತೆ ಪೂಜ್ಯ ಶ್ರೀ ಹವಾ ಮಾಲಿನಾಥ್ ಬಾಬಾ ಸಂಸ್ಥಾಪಕರು, ಅಧ್ಯಕ್ಷರು, ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿ ಕೂಡ ಇವರು ಕೂಡ ಆಗಮಿಸಲಿದ್ದು, ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬರು, ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರು, ಮೂಲ ಸೌಕರ್ಯ ಅಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಬರಲಿದ್ದಾರೆ. ಅದರಂತೆ ಜ್ಯೋತಿ ಬೆಳಗುವಂಥ ಒಂದು ಕಾರ್ಯಕ್ರಮದ ಅಂಗವಾಗಿ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬರು ಸಕ್ಕರೆ ಹಾಗೂ ಜವಳಿ ಖಾತೆ ಸಚಿವರು ಹಾಗೂ ಶಾಸಕರು ಭಾಗಿಯಾಗಿ ಕೂಡ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದು, ಅದರಂತೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಈ ಬಹುಜನ ದಲಿತ ಸಂಘ ಸಮಿತಿಯ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ RN ರಮೇಶ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದು, ಅದರಂತೆ ಅವತ್ತಿನ ಒಂದು ಕಾರ್ಯಕ್ರಮಕ್ಕೆ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಏನೋ ಒಂದು ಮಾಲಾರ್ಪಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಶ್ರೀ ರಾಜು ಅಲ್ಗೂರ್ ಮಾಜಿ ಶಾಸಕರು ನಾಗಟನ್ ಕೂಡ ಇವರು ಕೂಡ ಆಗಮಿಸಿದರು. ಪುಷ್ಪಾಂಜಲಿ ಸುಧೀರ್ ಭೋಸ್ಲೆ ಪ್ರಾಚಾರ್ಯರು, ರವೀಂದ್ರನಾಥ್ ಟ್ಯಾಗೋರ್ ಶಿಕ್ಷಣ ಸಂಸ್ಥೆ ವಿಜಯಪುರ, ಉಪನ್ಯಾಸಕರಾಗಿ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು, ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಜನರಿಗೆ ತಿಳಿಸುವ ಸಲುವಾಗಿ
ಶ್ರೀ ಸೋಮಲಿಂಗ ಗನೂರ್ ಸಾಹೇಬರು ಕುಲಸಚಿವರು ಬಾಲಕೋಟೆ ಶ್ರೀ ಜಮಖಂಡಿ ಇವರು ಕೂಡ ಆಗಮಿಸಿದ್ದು. ಅದರಂತೆ ವಿಶೇಷವಾಗಿರ್ತಕ್ಕಂಥ ಆಯನಿದ್ರು ಕೂಡ ಕೆಲವು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬರಲಿದ್ದು. ಈ ನಮ್ಮ ಬಿಜಾಪುರ ಜಿಲ್ಲೆಯ DSP ಆಗಿ ಗ್ರಾಮೀಣ ಪೊಲೀಸ್ ಠಾಣೆಯ ಮಾನ್ಯ ಕರ್ನಾಟಕ ಮುಖ್ಯಮಂತ್ರಿ ಚಿನ್ನದ ಪದಕ ಪಡ್ಕೊಂಡಂಥ ನಮ್ಮ TS ಸುಲ್ಪೇಶ್ ಅವರು ಕೂಡ ಆಗಮಿಸಿದ್ದು. ಅನೇಕ ಇನ್ನೂ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ನಮ್ಮ ಸಂಗಮೇಶ್ ಪಬ್ಲಿಸರ್ ಇರ್ಬೋದು, ಸುರೇಶ್ ಗೋನಸ್ಕರ್ ಇರ್ಬೋದು, ರಾಜು ಜಾಧವ್ ಅವರು ಇರ್ಬೋದು, ನಮ್ಮ ಮಾನ್ಯ ಬಿಜಾಪುರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಆನಂದ್ ಅವರು ಕೂಡ ಈ ಜಿಲ್ಲಾಧಿಕಾರಿಗಳು ವಿಜಯಪುರ ಅವರು ಕೂಡ ಬರ್ತಾಯಿದ್ದಾರೆ. ಶ್ರೀ ಆನಂದ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ವಿಜಯಪುರ ಇವರು ಕೂಡ ಬರ್ತಾಯಿದ್ದಾರೆ. ಅದರಂತೆ ನಮ್ಮ ಜಿಲ್ಲಾ SC ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ನಿಂಬರಿಗೆ ಸಾಹೇಬರು ಕೂಡ ಆಗಮಿಸಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ಶ್ರೀ ಮಹೇಶ್ ಪುದ್ದಾರ್ ಕೂಡ ಆಗಮಿಸುತ್ತಿದ್ದಾರೆ. ಅದರಂತೆ ಆಯುಕ್ತರು ಮಹಾನಗರ ಪಾಲಿಕೆಯ ವಿಜಯ್ ಮೆಕ್ಕಳಿಕೆ ಅವರು, ಆಮೇಲೆ ಬಂದೇ ನವಾಜ್ ಬೀಳಗಿ ಸದಸ್ಯರು ಮಹಾನಗರ ಪಾಲಿಕೆ ವಿಜಯಪುರ, ಮಾಜಿ ಸಚಿವರಾಗಿರ್ತಕ್ಕಂಥ ಅಪ್ಪಾಸಾಹೇಬ್ ಪಟ್ಟಣ ಶೆಟ್ಟಿಯವರು, ಈಗಿನ ರಾಮನವಮಿ ಉತ್ಸವ ಸಮಿತಿ ವಿಜಯಪುರ ಜಿಲ್ಲೆಯ ಅಧ್ಯಕ್ಷರಾದ ಉಮೇಶ್ ವಂದಾಲ್ ಅವರು, ಮಲ್ಲಿಕಾರ್ಜುನ ಕನ್ಬೂರು ಶಿಕ್ಷಕರು, ಆಮೇಲೆ ಮಂಜುನಾಥ್ ಮಣಹಳ್ಳಿ ಉದ್ಯಮದಾರರು, ನಾಗರಾಜ್ ನಂಬು ವಕೀಲರು ವಿಜಯಪುರ ಅವರು ಕೂಡ ಆಗಮಿಸಿದ್ದಾರೆ. ಅದರಂತೆ ಅಡ್ಯಪ್ಪ ಸಾನಗಲ್ ರಾಜ್ಯಾಧ್ಯಕ್ಷರು DSS ಅವರು ಕೂಡ ಆಗಮಿಸಿದ್ದಾರೆ. ರಾಜಶೇಖರ್ ಹೆಡಳ್ಳಿ ಅವರು ಅಧ್ಯಕ್ಷರು ಬುದ್ಧಿವಾರ ಸಮಿತಿ ನಿರ್ಮಾಣ ವಿಜಯಪುರ, ಅಬ್ದುಲ್ ಪೀರ ಜಮಖಂಡಿ ಜಿಲ್ಲಾ ಟ್ಯಾಂಕ್ ವಿಜಯಪುರ ಅವರು, ಬಾಲರಾಜ್ ರೆಡ್ಡಿ ಉದ್ಯಮಿದಾರರು. ಅದರಂತೆ ಇನ್ನೂ ಅನೇಕ ಅತಿಥಿಗಳಿರ್ಬೋದು. ಒಂದು ನೇತೃತ್ವದಲ್ಲಿ ಇವತ್ತು ಪ್ರತಿ ವರ್ಷದಂತೆ ಮಕ್ಕಳ ಒಂದು ಏನು ಪ್ರತಿಭಾವಂತವಾಗಿ ಬೆಳೆಯುವಂಥ ಶ್ರೀ ಮಳಿಕೆಯಲ್ಲ ಅನ್ನೋತಕ್ಕಂಥ ಒಂದು ವಿಚಾರಧಾರೆ ಇಟ್ಕೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಿಜಾಪುರ ಜಿಲ್ಲೆ 135ನೇ ಜಯಂತಿ ಅಂಗವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಪ್ರತಿ ವರ್ಷ ನಾವೇನು ಮಾಡ್ತಕ್ಕಂಥ ಕಾರ್ಯಕ್ರಮ ಇದಕ್ಕೂ ಸಲ ಯಾವ ಒಂದು ಮಕ್ಕಳನ್ನ ಓದುವ ಒಂದು ವಿದ್ಯಾಸದಲ್ಲಿ ಹೆಚ್ಚಿನ ಪರ್ಸೆಂಟೇಜ್ ತೆಗೆದಂಥ ಮಕ್ಕಳಿಗೆ ಪ್ರತಿ ವರ್ಷ ಮಾಡ್ತಕ್ಕಂಥ ಈ ಸಲ ಪ್ರೋತ್ಸಾಹಧನ ಮತ್ತು ಜೊತೆಗೆ ಸನ್ಮಾನ ಸಮಾರಂಭ ಹಾಗೂ ಪ್ರಶಸ್ತಿ ಅವರಿಗೆ ಸಿಡಿಲು ಕೂಡ ಕೊಡ್ತಕ್ಕಂಥ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮವು ಅಚ್ಚುಕಟ್ಟವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಾವೂರ್ ನಗರ್ ನಮ್ಮ ಶಿವಾಜಿ ಸರ್ಕಲ್ದಲ್ಲಿ ಸಂಜೆ 4 ಗಂಟೆಗೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿಲ್ಲ. ನಾವೆಲ್ಲರೂ ಇನ್ನು ದಲಿತ ಪರ ಸಂಘದ ರಾಜ್ಯಾಧ್ಯಕ್ಷರಿದ್ದಂಥ ಅಣ್ಣವರ ನೇತೃತ್ವದಲ್ಲಿ ಕೂಡ ರಾಜಶೇಖರ್ ಅವರು ಇರ್ಬೋದು, ಎಲ್ಲ ನಮ್ಮ ವಿವಿಧ ಸಂಘಟನೆ ಪರ ಇರ್ಬೋದು, ಮಹಿಳಾ ಘಟಕ ಇರ್ಬೋದು, ಎಲ್ಲರೂ ಸೇರಿಕೊಂಡು ನಾವು ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಫೆಬ್ರವರಿಯಿಂದ 135ನೇ ಜಯಂತಿಯನ್ನು ನಾವೆಲ್ಲರೂ ಕೂಡಿ ಮಾಡೋಣ. ನೀವು ಬನ್ನಿ, ಇನ್ನಿನ ಎಲ್ಲರೂ ಕರ್ಕೊಂಡು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ. ಜೈ ಭೀಮ್, ಜೈ ಸಂವಿಧಾನ್, ಜೈ ಭಾರತ್. ಪ್ರೆಸ್ ಕಟ್ ಮಾಡೋ ಕಾರಣ ಏನಪ್ಪ ಅಂತಂದರೆ, ಇದೇ ತಿಂಗಳು 23/5/2026 ನಾವು ಅಂಬೇಡ್ಕರ್ ಜಯಂತಿ ನಿಮಿತ್ತವಾಗಿ SSLC PUC ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹ ಕೊಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗೆ ನಮ್ಮ ಸೋಮಲಿಂಗ್ ಸರ್ ಗೆನ್ನೂರ್ ಅವರಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಆದ ಕಾರಣ ಇಲ್ಲಿ ಜಾತಿ ಧರ್ಮ ಯಾವುದನ್ನು ನಾವು ಇಲ್ಲಿ ಹೇಳ್ತಾ ಇಲ್ಲ. ಇಲ್ಲಿ ಕರೆದು ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ಯಾವ ವಿದ್ಯಾರ್ಥಿಗಳನ್ನು ನಾವು ಭೇದ ಭಾವ ಮಾಡದೆ ಈ ಸಭೆಗೆ ಕರಿತಾ ಇದ್ದೀವಿ. ಎಲ್ಲ ವಿದ್ಯಾರ್ಥಿಗಳು ಬಂದು ಸನ್ಮಾನವನ್ನು ಸ್ವೀಕರಿಸಿಕೊಂಡು ಹೋಗಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೇವೆ. ಹಾಗೆ ಈ ಸಭೆಗೆ ಎಲ್ಲರೂ ಯಾವುದೇ ಸಂಘಟನೆ ಅವರು ಇವರು ಅಂತ ಅನ್ನಲಾರ್ದೆ ಯಾರನ್ನೂ ಕರೆದಿಲ್ಲ ಅಂತ ಅನ್ಕೋಬೇಡಿ. ಎಲ್ಲರಿಗೂ ಈ ಸಭೆ ಮುಖಾಂತರ ನಾವು ಎಲ್ಲರಿಗೂ ಹೇಳ್ತಾ ಇದ್ದೀವಿ, ಎಲ್ಲರೂ ಬಂದು ಈ ಸಭೆಯಲ್ಲಿ ಭಾಗವಹಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀವಿ. ನೀಲಾ ಕಾಳೆ.